ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೂ ಹೇಳ್ತೀನಿ. ವೀಡಿಯೋನ ಬೇಕಂದ್ಕೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಹೊಸ ಹೊಸ ವೀಡಿಯೋಗಳಿಗೋಸ್ಕರ. ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಹೋಳಿ ಹಬ್ಬ ಮುಗಿದ ಮೇಲೆ ನೆಕ್ಸ್ಟ್ ಯಾವ ಮಂಗಳವಾರ ಬರುತ್ತೋ ಆ ಮಂಗಳವಾರ ನಾವು ಮುನೇಶ್ವರ ಸ್ವಾಮಿಗೆ ಮುಂದಾರ ಅಂತೇಳ್ಬಿಟ್ಟು ಮಾಡ್ತೀವಿ. ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತೀವಿ ಗುಡಿಯಲ್ಲಿ. ಮತ್ತು ಪಕ್ಕದಲ್ಲೂ ಒಂದು ಸೊಪ್ಪಿನಲ್ಲಿ ಗುಡಿ ಕಟ್ಟಿರ್ತೀವಿ. ಆ ಗುಡಿಯಲ್ಲಿ 5 ಕಲ್ಲನ್ನಿಟ್ಟು ಅದಕ್ಕೆ ಪೂಜೆ ಮಾಡಿ ಮತ್ತು ಅಲ್ಲಿಗೆ ಕೋಳಿ ಮತ್ತು ಕುರಿ ಎಲ್ಲ ಕುಯ್ತಾರೆ. ಅದನ್ನೆಲ್ಲ ತೋರಿಸ್ಬಾರ್ದು, ಅದಕ್ಕೆ ತೋರಿಸ್ತಿಲ್ಲ. ಮತ್ತು ನೋಡಿ ಗುಡಿನ ತೋರಿಸ್ತಿದ್ದೀವಿ. ಗುಡಿಯಲ್ಲಿ ಹುತ್ತ ಕೂಡ ಬೆಳ್ಕೊಂಡಿದೆ ನೋಡಿ. ಮತ್ತು ನಾವು ಅಲ್ಲಿ ಪೂಜೆ ಮಾಡ್ತಿರಲ್ಲ, ಅದಕ್ಕೆ ಆ ಎಡೆಯಲ್ಲಿ ಅನ್ನ ಹಾಕಬೇಕು. ಅದಕ್ಕೋಸ್ಕರ ಎಲ್ಲರೂ ಅನ್ನನ ಪ್ರಿಪೇರ್ ಮಾಡ್ಕೊಂಡು ಅಲ್ಲೇ ಬಂದು ಪ್ರಿಪೇರ್ ಮಾಡಿ ಎಡೆ ಹಾಕ್ತಾರೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ಲಾಸ್ಟಲ್ಲಿ ಅದನ್ನೇ ಪ್ರಸಾದ ಥರ ಸ್ವೀಕರಿಸ್ತಾರೆ. ಮತ್ತು ಇದರಲ್ಲಿ ವಿಶೇಷ ಏನು ಅಂತಂದರೆ ಕುರಿ ಕೋಳಿನ ಕಟ್ ಮಾಡೋದು. ಮಕ್ಕಳಿರೋರು ಮಕ್ಕಳಿಗೆ ಕೂದಲನ್ನ ಕೊಟ್ಬಿಟ್ಟು ಕುರಿ ಕೋಳಿನ ಕಟ್ ಮಾಡಿ ಮನೆಗೆ ತೊಗೊಂಡೋಗಿ ನಾನ್ ವೆಜ್ ಸ್ಪೆಷಲ್ ಯಾವ ರೀತಿ ಬೇಕೋ ನಾನ್ ವೆಜ್ ಆ ರೀತಿ ಮಾಡ್ಕೋತಾರೆ. ನೀವು ಯಾರಾದರೂ ಈ ರೀತಿ ಆಚರಣೆನ ಮಾಡ್ಕೋತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾರಾದರೂ ಗೊತ್ತಿಲ್ಲ ಅಂದರೆ ಇನ್ನೂ ಫುಲ್ ಡೀಟೇಲಾಗಿ ಏನಾದರೂ ಬೇಕಂತಂದರೆ ಈ ವಿಡಿಯೋದಲ್ಲಿ ಕೇಳಿ ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳ್ತೀನಿ. ನಮ್ಮ ಮನೆಯಲ್ಲಿ ಫಾರಂ ಕೋಳಿ ಸಾಂಬಾರು ಮತ್ತು ರೈಸು ಮತ್ತು ನಾಟಿ ಕೋಳಿ ಸಾಂಬಾರನ್ನ ಮಾಡಿದ್ರಿ. ಯಾಕಂತಂದರೆ ನಮ್ಮ ಮನೇಲಿ ಬೇರೆ ಏನು ಮಾಡಿದ್ರು ಇಷ್ಟಪಡಲ್ಲ, ಸಾಂಬಾರೇ ಇಷ್ಟ. ಸಾಂಬಾರು ಮುದ್ದೆ ರೈಸೇ ತಿನ್ನೋದು ಜಾಸ್ತಿ. ಆದ್ದರಿಂದ ಸಾಂಬಾರಿಗೆ 2 ಥರ ಸಾಂಬಾರನ್ನ ಮಾಡಿ ಮುದ್ದೆ ಮತ್ತು ರೈಸ್ ಮಾಡಿದ್ದೀನಿ. ಅಷ್ಟಾದರೆ ಸಾಕು ನಮ್ಮ ಮನೇಲಿ. ಮತ್ತು ಸೌತೆಕಾಯಿ ಇತ್ತು, ಸೌತೆಕಾಯಿನ ಕಟ್ ಮಾಡಿದ್ದೀನಿ ನೋಡಿ. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ 2 ಥರ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು ನಾಟಿ ಕೋಳಿ ಸಾಂಬಾರೆಲ್ಲ ತಿನ್ನಲ್ಲ, ಇಷ್ಟ ಆಗಲ್ಲ. ಅದಕ್ಕೆ ಫಾರಂ ಕೋಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೀವಿ. ಇನ್ನಷ್ಟು ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಫುಲ್ ಮಾಹಿತಿ ಬೇಕಂದರೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.